ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ನಮ್ಮ ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರು ಇವತ್ತು ಸಿದ್ದರಾಮಯ್ಯರ ಬಜೆಟ್ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ. ನಿನ್ನೆ ಆ್ಯಕ್ಚುಲಿ ಅದು ಡಿಸ್ಕಷನ್ ನಡೆದ ಬಜೆಟ್ ಬಗ್ಗೆ. ರಾಜ್ಯಕ್ಕೆ 2.88 ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗ್ಯದ. 2,82,000 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತಲೇ ಆರೋಪ ಮಾಡಿ ಪ್ರತಿ ಕನ್ನಡಿಗರ ಮೇಲೆ 1.12 ಲಕ್ಷ ಸಾಲದ ಹೊರೆ ಇದಪ್ಪ ಈ ಸಿದ್ದರಾಮಯ್ಯ ನಮ್ಗೆ ಕೊಟ್ಟಂಥದ್ದು. ಇದನ್ನು ಸುಮ್ಮನೆ ಏನು ಹೇಳ್ತಾ ಇರ್ತಾರೆ, ಪ್ರಗತಿ ಆಗ್ಯದ ಹಾಗೆ ಹೀಗೆ ಅಂತ ಟೀಕಾ ಮಾಡ್ತಾರೆ. ಅದು ನಮ್ಮನ್ನು ಸಾಲದ ಸುಳಿಯಲ್ಲಿ ನುಗ್ಗಿದಾರ ಸಿದ್ದರಾಮಯ್ಯನವರು ಅನ್ನುವಂಥ ಪ್ರಬಲವಾದಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಯಾವ ರೀತಿ ಕೊಡ್ತಾರೆ ಸಿದ್ದರಾಮಯ್ಯರು ಕೊಡ್ತಾರ ಇಲ್ಲಂತಲ್ಲ. ಬಟ್ ವಾಸ್ತವವಾಗಿ ಇದು ದೊಡ್ಡ ಸಾಲ, ಇದರಲ್ಲಿ ಎರಡು ಮಾತಿಲ್ಲ, ಅದನ್ನು ಒಪ್ಕೊಳ್ಳೇಬೇಕಾಗ್ತದೆ. ಅದೇ ಕಾಲಕ್ಕೆ ಈಗ SC ST ಸಲುವಾಗಿ ಇರುತ್ತಿರುವಂಥ ದುಡ್ಡು ಏನು ಬಿಟ್ಟಿದ್ರು, ಆ ದುಡ್ಡಲ್ಲೇ 53,000 ಕೋಟಿ ರೂಪಾಯಿ ವರ್ಗಾವಣೆ ಮಾಡಿದ್ದಾರೆ ಬೇರೆ ಬೇರೆ ಖಾತೆ, ಅಂದ್ರೆ ಗ್ಯಾರಂಟಿ ಸಲುವಾಗಿ. SC SP TSP ಹಣದಲ್ಲಿ 2026-27 ಸಾಲಿಗೆ ಗೃಹಲಕ್ಷ್ಮಿಗೆ 8,290 ಕೋಟಿ, ಶಕ್ತಿಗೆ 1,537 ಕೋಟಿ, ಅನ್ನಭಾಗ್ಯಕ್ಕೆ 1,616 ಕೋಟಿ, ಗೃಹಜ್ಯೋತಿಗೆ 2,591 ಕೋಟಿ, ಯುವ ನಿಧಿಗೆ 1,062 ಕೋಟಿ, ಒಟ್ಟು 14,198 ಕೋಟಿ ರೂಪಾಯಿ ವರ್ಗಾವಣೆ ಮಾಡಿದ್ದಾರೆ. ಇದೇ ರೀತಿ 2023ರಲ್ಲಿ 11,144 ಕೋಟಿ, 24ರಲ್ಲಿ 14,282 ಕೋಟಿ, 25ರಲ್ಲಿ 13,433 ಕೋಟಿ ವರ್ಗಾವಣೆ ಮಾಡಿ ಒಟ್ಟು 53,059.45 ಕೋಟಿ ರೂಪಾಯಿಗಳನ್ನು ಈ ನಮ್ಮ SCಗಳಿಗೆ ಇಟ್ಟಂಥ ದುಡ್ಡನ್ನು, ಆ ಸಮುದಾಯಕ್ಕೆ ಇಟ್ಟಂಥ ದುಡ್ಡನ್ನು ಇವರು ಕಬಳಿಸಿದ್ದಾರೆ ಅಂತ ಭಾಳ ಗುರುತರವಾದ ಆರೋಪವನ್ನು ನಮ್ಮ ಆರ್ ಅಶೋಕ್ ಅವರು ಮಾಡ್ತಾಯಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಸಾಲದ ಸಿದ್ದರಾಮಯ್ಯ ಅಂತ ಕರಿಬೇಕಾಗೈತಿ. ಹಿಂದೆ ನಾವು ಮ್ಯಾಜಿಕ್ ಮಾಡ್ತಾಯಿದ್ರು, ಲಾಭದ ಬಜೆಟ್ ಮಾಡಿದ್ರು, ಇವತ್ತು ಕೊರತೆ ಬಜೆಟ್ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅಂದ್ರೆ 2,89,025 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಕೊರತೆ ಬಜೆಟ್ 54,660 ಅಂದಾಗಿದೆಂತ ಆರ್ಥಿಕ ಶಿಸ್ತು ಅಂತೇಳಿ ಅಡ್ಡಿಲ್ಲ, ಬರೋಬ್ಬರಿ ಮಾತಾಡಿದಾರೆ. ತಪ್ಪೇನದು ಇದ್ರೊಳಗೆ. ಲಾಭದ ಮಾಡಬೇಕಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ ಅಂದರೆ ಇಲ್ಲಿ ಉದ್ಯೋಗ ಸೃಷ್ಟಿನೇ ಇಲ್ಲಲ್ಲ. ಏನಿದ್ರು ಬಂದಿದ್ದು ದುಡ್ಡಿನ ಟ್ಯಾಕ್ಸನ್ನು ಹಂಚೋದಾಗಿದೆ. ನೀವು ತೊಗೊಳ್ಳಿ ಅಂತೇಳಿ ಗ್ಯಾರಂಟಿಯೋ ಮತ್ತೇನೋ ಮೂಲಕ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಹೋದರೆ ಕೈಯಲ್ಲಿ ದೊಡ್ಡ ಪ್ರಮಾಣದ ಬಂಡವಾಳ ಇಲ್ಲ, ಉದ್ಯೋಗ ಸೃಷ್ಟಿ ಆಗ್ತಾಯಿಲ್ಲ, ಇನ್ವೆಸ್ಟರ್ಸ್ ಯಾರು ಬರ್ತಾಯಿಲ್ಲ. ನಾವು ಹೇಳ್ತೀವಿ ಪ್ರತಿ ವರ್ಷವೂ. ಈಗ ಕಾಂಗ್ರೆಸ್ ಸರ್ಕಾರದ ಅವ್ರು ಅಂತಾರೆ, ಇನ್ವೆಸ್ಟರ್ಸ್ ಬರ್ತಾ ಇದ್ದಾರೆ, ದುಡ್ಡು ಕೊಡ್ತಾರೆ ಹಿಂದಿಲ್ಲ, ನಾಳೆ ಯಾವಾಗೂ ಗೊತ್ತಿಲ್ಲ. ಹಿಂದೆ ಕಾಂಗ್ರೆಸ್ BJP ಇದ್ದಾಗ ಇದೇ ಪರಿಸ್ಥಿತಿ. ಯಾಕೆ ಇನ್ವೆಸ್ಟರ್ ಬರ್ತಾಯಿಲ್ಲಪ್ಪ ಅಂತಂದ್ರೆ ಯಾವ ಉದ್ಯೋಗ ಮಾಡೋದಪ್ಪ ಇಲ್ಲಿ ಬಂದ ಅಂತೇಳಿ. ಲಾಭ ಎಷ್ಟಾಗ್ತದೆ ನಮಗೆ. ಯಾರೋ ಇನ್ವೆಸ್ಟರ್ಸ್ ಇದ್ರು ದುಡ್ಡು ಹಾಕಬೇಕಾದ್ರೆ 10 ಹಲವು ಸಲ ವಿಚಾರ ಮಾಡ್ತಾರೆ. ಅಂಥ ಪ್ರಸಂಗದಲ್ಲೇ ದುಡ್ಡು ಹಾಕಲಿಲ್ಲ ಅಂದ್ರೆ ಉದ್ಯೋಗ ಇಲ್ಲ ಅಂದ ತಕ್ಷಣ ಸರ್ಕಾರಕ್ಕೆ ದುಡ್ಡಿಲ್ಲ. ಸರ್ಕಾರ ಗ್ಯಾರಂಟಿಗೆ ದುಡ್ಡು ಹಾಕ್ತದೆ ಪ್ರತಿ ವರ್ಷ 60,000 ಕೋಟಿ ರೂಪಾಯಿ. ಎಲ್ಲೆಲ್ಲ ತಂದು ಹಾಕ್ಲಿಕ್ಕಂತದ್ದು. ಇದು ಏನಪ್ಪ ಅಂದರೆ ಆರ್ಥಿಕ ಶಿಸ್ತು ಹೇಳ್ತಾರೆ. 24.96 ಒಳಗಿರಬೇಕು ಶಿಸ್ತ, 25% ಕೆಳಗೆ ಇರಬೇಕಂತ ಹೇಳ್ತಾರೆ. ಅದ್ರ ಪ್ರಕಾರ ಅಧಿವಂತಿಯವರು ಹೇಳ್ಕೊಳ್ತಾ ಇದ್ದಾರೆ. ಇದು ಆರ್ಥಿಕ ಶಿಸ್ತಲ್ಲ, ಸೇಮ್ ಆರ್ಥಿಕ ಶಿಸ್ತದು. ಮತ್ತು ಪುಸ್ತಕದ ಬದನೆಕಾಯಿ ಹೊರಗಲ್ಲ. ಯಾಕಂದರೆ ಕೆಟ್ಟ ನೀತಿ, ಅವೈಜ್ಞಾನಿಕ ಗ್ಯಾರಂಟಿಯಿಂದಾಗೆ ಆರ್ಥಿಕವಾಗಿ ರಾಜ್ಯ ದಿವಾಳಿ ಹೇಳಿಕತ್ತದ ಅಂತೇಳಿ ಒಂದು ಆರ್ ಅಶೋಕ್ ಅವರು ವಿರೋಧ ಪಕ್ಷ ನಾಯಕರು ಬಲವಾಗಿ ತಮ್ಮ ವಾದವನ್ನು ಸಮರ್ಥಿಸ್ಕೊಳ್ತಾರೆ, ಹೇಳ್ತಾರೆ. ಅದಕ್ಕೆ ಇವರಲ್ಲಿ ಉತ್ತರ ರೆಡಿ ಇದ್ದಾವೆ. ಯಾರಲ್ಲ? ನಮ್ಮ ಕಾಂಗ್ರೆಸ್ಸಿಗರಲ್ಲ, ಸಿದ್ದರಾಮಯ್ಯನವರಲ್ಲ. ಯಾಕಂದ್ರೆ ಇವರು ನಮಗೆ ಕೊಡಬೇಕಾಗಿದ್ದನ್ನು ಕೊಟ್ಟು ಇಲ್ಲಿವರೆಗೆ ಸೆಂಟ್ರಲ್ ಗೌರ್ಮೆಂಟ್ದವರು. ಅದರಲ್ಲೂ ಮುಖ್ಯವಾಗಿ 2.53 ಲಕ್ಷ ಕೋಟಿ ರೂಪಾಯಿ GST ಜಾರಿಯಿಂದ ಉಂಟಾದ ನಷ್ಟ ಇಷ್ಟರೊಳಗೆ ತುಂಬಬೇಕಾಯ್ತು. ನಮಗೆ ಕೊಟ್ಟರೆ ನಾವ್ಯಾಕೆ ಇಲ್ಲಿ ಸಾಲ ಮಾಡೋ ಪ್ರಸಂಗ ಬರ್ತೈತೆ ರೀ. ಎಷ್ಟು? 2,53,000 ಕೋಟಿ ರೂಪಾಯಿ ಕೇಂದ್ರ ಕೊಡ್ಬೇಕಾಯ್ತು. ನಮ್ಮ ದುಡ್ಡು ಕೊಟ್ಟರೆ ಇವತ್ತು ನಾವು ಹಗರಾದಿವ ಅನ್ನಗೈತೆ, ನಾವು ಸಾಲ ಮಾಡಾಗಿದ್ದೀವಿ. ಕೇಂದ್ರ ನಮ್ಗೆ ಬರುಪಾಲು ಕೊಡ್ತಾ ಇಲ್ಲ ರೀ GST ಒಳಗಿಂದು ಅಂತೇಳಿ ಕಾಂಗ್ರೆಸ್ ಪ್ರತಿ ಆರೋಪ ಮಾಡ್ತಾಯಿದೆ. ಜೊತೆಗೆ 12,000 ಕೋಟಿ ರೂಪಾಯಿ 5ನೇ ಹಣಕಾಸಿನಿಂದ ಬರಬೇಕಾಯ್ತು ಕೇಂದ್ರದಿಂದ. ತೆರಿಗೆ ಆದಾಯದಲ್ಲಿ ರಾಜ್ಯದ ಬೊಕ್ಕಸಕ್ಕೆ 3.64 ಇಳಿಸಿತು ಕಾರಣದಿಂದ
ಏನಪ್ಪ ಅಂದ್ರೆ ರಾಜ್ಯಕ್ಕಾದ ನಷ್ಟ ಇತ್ತು 12,000 ಕೋಟಿ ರೂಪಾಯಿ ಲಾಸ್ಟ್ ಹೋಗುದು. ಎಕ್ದಮ್ ಜಿ ಎಸ್ ಟಿ ಕಡಿಮೆ ಇಟ್ಬಿಟ್ಟು ಸರಳೀಕರಣಗೊಳಿಸಿದರು, ಅದರಿಂದ ಲಾಸ್ ಆಯಿತು ಅನ್ನೋದು ಮಾತು ಹೇಳ್ತಾ ಇದ್ದಾರೆ. ಜೊತೆಗೆ 23,402 ಕೋಟಿ ರೂಪಾಯಿಗಳು ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಕೇಂದ್ರವು ಹಣ ಬಿಡುಗಡೆ ಮಾಡದೇ ಇರೋದರಿಂದ ರಾಜ್ಯಕ್ಕಾದ ಹೆಚ್ಚುವರಿ ಹೊರೆ. ಕೇಂದ್ರ ಕೆಲವೊಂದು ದುಡ್ಡು ಹಾಕಬೇಕಾಗ್ತದೆ, ಹಾಕುವುದಿಲ್ಲ, ತಪ್ಪಿಸ್ಕೊಳ್ತದೆ, ರಾಜ್ಯಕ್ಕೆ ಬೀಳಾಕತ್ತಿದೆ. ಅದರಿಂದ 23,402 ಕೋಟಿ ರೂಪಾಯಿ ಅಂದ್ರೆ 2.88 2,88,000 ಕೋಟಿ ರೂಪಾಯಿ ನಮ್ಗೆ ಬರಬೇಕು. ಅದು ಬರ್ತಂದ್ರೆ ಈಗ ನೀವೇನು ಹೇಳ್ತಾ ಇದ್ದಿರಲ್ಲ 2,89,025 ಕೋಟಿ ರೂಪಾಯಿ ಸಾಲ ಅಂತೇಳಿ ಚುಕ್ತ ಆಗಿಬಿಡ್ತು ನಮ್ದು ಅಂತೇಳಿ ಕಾಂಗ್ರೆಸ್ಸಿಗೆ ವಾದ ಮಾಡ್ತಾ ಇದ್ದಾರೆ. ಅವರು ಹೇಳಿದ್ರಲ್ಲಿ ಅರ್ಥದ ಕೇಂದ್ರದ ಮೇಲೆ ಸಾಕಷ್ಟು 4 ಲಕ್ಷ ಕೋಟಿ ರೂಪಾಯಿ ನೀವು ಏನಪ್ಪ ಅಂತಂದ್ರೆ ಈ ಟ್ಯಾಕ್ಸ್ ರೂಪಾಯಿ ದುಡ್ಡು ತೊಗೊಳ್ತೀರಿ, ಹೊಳ್ಳಿ ಹೇಳಿ ಕೊಡ್ತೀರಿಪ್ಪ ಮರಳಿ ಅನ್ನೋದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಅವರು. ಹೀಗಾಗಿ ನಾವು ಅದು ನೀವು ಕೊಟ್ಟರಪ್ಪ ಅದು ನಾವು ಬರಬೇಕಾದ ದುಡ್ಡನ್ನು ನೀವು ಕೇಂದ್ರದ ಕೊಟ್ಟರೆ ನಾವು ಆರಾಮಾಗಿ ರಾಜ್ಯ ನಡೆಸ್ಕೊಂಡು ಹೋಗ್ಬೋದು ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಅದ್ರ ಜೊತೆಗೆ ಇನ್ನೂ ಅನೇಕ ಕ್ಷೇತ್ರಗಳಿಂದ ಕೇಂದ್ರದ ದುಡ್ಡು ಬರಬೇಕಾಗಿ ಬಂದಿಲ್ಲ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಆರೋಪ ಪ್ರತ್ಯಾರೋಪಗಳ ಮಧ್ಯದಲ್ಲೇ ನಮ್ಮ ಬಜೆಟ್ ನಿಂತದ ಇವತ್ತಂತೆ. ಮತ್ತು ಕಾಂಗ್ರೆಸ್ಸಿಗರು ಹೇಳಿದ್ರಲ್ಲಿ ಅರ್ಥದ 2.82 ಲಕ್ಷ ಕೋಟಿ ರೂಪಾಯಿ ನಷ್ಟ ಆಯ್ತು ನಮಗೆ ಕೇಂದ್ರದಿಂದ. ಅದು ತುಂಬಿರಪ್ಪ ಅಂತಂದ್ರೆ ನಾವು ನಮ್ಮ ಲೆಕ್ಕದಲ್ಲಿ ಸರಿನೇ ಇದ್ದೀವಿ. ವಿಶೇಷವಾಗಿ ಇಲ್ಲೇ ಹೇಳುವಂಥದ್ದು ಏನಪ್ಪ ಅಂದ್ರೆ ನಾವು ಲಾಸ್ ಆಗಿದ್ದು ಈ ಒಂದು ನೆಲೆಯಲ್ಲಿ ವಿಚಾರ ಮಾಡಿದಾಗ ಭಾಳ ಲಾಸ್ ಆಗಿದೆ ನಮಗೆ ಅನ್ನುವಂಥ ಮಾತು. ಅಂದರೆ 1,12,400 ಕೋಟಿ ರೂಪಾಯಿ ಲಾಸ್ ಆಗಿದೆ. ಒಮ್ಮೆ ಹೇಳ್ತಾರೆ, ಇನ್ನೊಂದು ಕಡೆ 2 ಲಕ್ಷ ಎಷ್ಟಪ್ಪ ಇದು 89,025 ಕೋಟಿ ರೂಪಾಯಿ ಸಾಲ ಆಗೈತಿ ಅಂತೇಳಿ ಹೇಳ್ತಾರೆ. ಅದಕ್ಕೆ 54,660 ಕೋಟಿ ರೂಪಾಯಿ ಆಗೈತಿ ಅನ್ನೋದು ಕೊರತೆ ಬಜೆಟ, ಬಿತ್ತಿ ಕೊರತೆ ಆಗ್ಯದ. ಇವೆಲ್ಲನೂ ಒಟ್ಟಾರೆಯಾಗಿ ನೋಡಿದಾಗ ಸಿದ್ದರಾಮಯ್ಯನವರು ತಪ್ಪೇನು ಮಾಡಿಲ್ಲ ಅನ್ನುವಂಥದ್ದು ಅನ್ನಿಸ್ತದೆ. ಯಾಕಂದ್ರೆ ಕೇಂದ್ರ ಕೊಡಬೇಕಾಗಿದ್ದಲ್ಲ, ಕೊಟ್ಟರ ಬಗ್ಗೆ ಇರ್ತದೆ, ಅದು ಕೇಂದ್ರ ಯಾಕೆ ಕೊಡ್ತಾ ಇಲ್ಲ, ನಮ್ಮ ಟ್ಯಾಕ್ಸನ್ನು ನಮಗೆ ಎಷ್ಟು ಪ್ರಮಾಣದಲ್ಲಿ ಬರಬೇಕಾಗಿತ್ತು ಯಾಕೆ ವಾಪಸ್ ಮಾಡ್ತಾ ಇಲ್ಲ ಅನ್ನೋದಕ್ಕೂ ಅವರು ಉತ್ತರ ಕೊಡಬೇಕಾಗಿದೆ. ಇವತ್ತಿನ ನಮ್ಮ ಆರ್ ಅಶೋಕ್ ಅವರು ಸಾಲದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಭಾಳ ಸಾಲ ಆಯ್ತು ನಮ್ಮದು ಅಂತೇಳಿ. ಅದರಲ್ಲಿ 2 ಮಾತಿಲ್ಲ. 3 ವರ್ಷಗಳಲ್ಲಿ 2,89,025 ಕೋಟಿ ರೂಪಾಯಿ ಸಾಲ ಮಾಡಿದ್ರಿ ನೀವು, ನಮ್ಮ ರಾಜ್ಯವನ್ನು ದಿವಾಳಿಸಿದಿರಿ ಅನ್ನುವಂಥ ಮಾತಾಡಿದ್ದಾರೆ. ಅದು ನಿಶ್ಚಿತನ, ಅದರಲ್ಲಿ 2 ಮಾತಿಲ್ಲ. ದಿವಾಳಿದ್ದ ಕಾರಣ ಅಂತ ಅನ್ನೋದು. ಬಟ್ ಕೇಂದ್ರ ಕೊಡಬೇಕಾಗಿತ್ತಲ್ಲ, ಯಾಕೆ ಕಳಿಸ್ಲಿಲ್ಲ ಅನ್ನೋದು ಸಹಿತ ಅವ್ರು ಉತ್ತರ ಕೊಡಬೇಕಾಗ್ತದೆ. ಇಲ್ಲ ವಿರೋಧ ಪಕ್ಷಗಳು ಟೀಕೆ ಮಾಡೋದು ತಪ್ಪು ಅಂತ ಹೇಳೋದಿಲ್ಲ, ಮಾಡಬೇಕು. ಹಂಗಾರೆ ನಮಗೆ ಗೊತ್ತಾಗ್ತದೆ ಎಷ್ಟಪ್ಪ ಅಂತ ಜನಸಾಮಾನ್ಯರಿಗೆ ಗೊತ್ತಾಗ್ತದೆ. ವಿರೋಧ ಪಕ್ಷ ಇಲ್ಲದೆ ಹೋದ್ರೆ ಇದು ಯಾವುದೂ ಗೊತ್ತಾಗೋದಿಲ್ಲ, ಮುಚ್ಚಿ ಹಾಕುವಂಥ ಪ್ರಯತ್ನಗಳು ಆಗ್ತಾ ಇರ್ತವೆ. ಇದು ಯಾವುದೇ ದೇಶದಲ್ಲಿ ನಡೆಯುವಂಥದ್ದನ್ನು, ಯಾವ ದೇಶದಲ್ಲಿ ಡಿಕ್ಟೇಟರ್ ಇರ್ತಾನೆ ಆ ದೇಶದಲ್ಲಿ ಆ ರಾಜ ಹೇಳ್ತಾನೆ ಅಂತ ಮಾತನಾಡುವಂಥದ್ದು. ಹೀಗಾಗಿ ಅಲ್ಲಿಯ ಒಳಗಿನ ಕೆಲವೊಂದು ಏನಪ್ಪ ಅವ್ಯವಹಾರ ನಡೀತಾವೆ ಕಂಡು ಬರೋದಿಲ್ಲ. ಬಟ್ ಇಲ್ಲೇ ಕಂಡು ಬಂದದ ಕಾರಣ ಏನಪ್ಪ ಅಂತಂದ್ರೆ ಇಲ್ಲಿ ಜಾಗೃತದ ವಿರೋಧ ಪಕ್ಷ ಅಂತೇಳಿ ಏನೋ ಆಗಲಿ CM ಅಂತ ಈಗ ಮಂಡಿಸಿದ್ದಾರೆ, ಅದ್ರ ಬಗ್ಗೆ ಪ್ರತಿಪಾದನೆ ಮಾಡ್ತಾರೆ. ಬಟ್ ಇಲ್ಲಿ ಮಾತ್ರ ಈ ಒಂದು ನಮ್ಮ ವಿರೋಧ ಪಕ್ಷದವ್ರ ಮೇಲೆ ಟೀಕೆ ಮಾಡೋದು ನೋಡಿದಾಗ ಸಹಜವಾಗಿ ಈ ಸಿದ್ದರಾಮಯ್ಯಲ್ಲಿ ಸೋತ್ರೇನು ಅನ್ನುವಂಥ ಮಾತುಗಳು ಬರ್ತಾವೆ. ಅದೇನು ಇಲ್ಲಿ ಸೋಲಿ ಗೆಲ್ಲಿ ಮುಖ್ಯ ಅಲ್ಲ, ಜನರ ಒಂದು ಏನು ಬದುಕನ್ನು ಕಟ್ಟಿಕೊಡೋಲ್ಲಿ 2 ಪಕ್ಷಗಳು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕಾಗಿದೆ. ಅದು ಆಗ್ತಾ ಇಲ್ಲ ಅನ್ನೋದು ಒಂದು ಇಲ್ಲೇನಪ್ಪ ತೊಂದರೆ. ಈ ತೊಂದರೆ ನಿವಾರಣೆ ಆಗೋದು ಯಾವಾಗಂದ್ರೆ ಪ್ರತಿಯೊಬ್ಬರಿಗೂ ಈ ದಿಶೆಯಲ್ಲಿ ಪ್ರಜ್ಞೆ ಬಂದಾಗ, ತಿಳುವಳಿಕೆ ಬಂದಾಗ ಅಂತ ಹೇಳ್ತಾ ನಿಜವಾಗಿಯೂ CM ಅವರು ಪುಸ್ತಕದ ಬದನೆಕಾಯಿನ CM ಹೇಳಿದನೆಲ್ಲ ಫೈನಲ್ ಏನು ಅನ್ನೋಂಥ ಮಾತಾಡ್ತಾ ಈ ದಿಶೆಯಲ್ಲಿ ಚರ್ಚೆ ಭಾಳ ವ್ಯವಸ್ಥಿತವಾಗಿ ಸಮರ್ಪಕವಾಗಿ ನಡೀತು ಅಂತ ಮಾತ್ರ ಹೇಳ್ಬೋದು. ಬಟ್ ಇದು ಸಮಸ್ಯೆ ಪರಿಹಾರ ಆಯಿತು ಅಂತಲ್ಲ. ಆದರೂ ಈ ಒಂದು ಜನರಿಂದ 1,12,400 ರೂಪಾಯಿಗಳ ಸಾಲ ಒಬ್ಬರ ಮೇಲದ ಅದು ಬಗೆಹರಿಸೋದು ಕೆಲಸ ಆಗಲಿ ಈ ಸರ್ಕಾರದಿಂದ ಅನ್ನುವಂಥ ಮಾತನ್ನು ನಮ್ಮ ಆರ್ ಅಶೋಕ್ ಅವರು ಮಾತಾಡಿದ್ದಾರೆ. ಇನ್ನು ಅವ್ರು ಬಂದಾಗ ಏನು ಮಾಡ್ತಾರೆ ನೋಡೋಣ. ಅದೇನೂ ಇಲ್ಲಿ CM ಅವರ ಆರ್ಥಿಕ ಶಿಸ್ತು ಹೆಚ್ಚು ಸಾಲನ ಮಾಡಿದಾನೆ ಮತ್ತೇನಲ್ಲ ಅನ್ನೋದು ಮಾತು ಇದನ್ನು ಹೇಳಿದಾಗ ಒಪ್ಪಬೇಕಾಗ್ತದೆ. ಬಟ್ ಆದರೂ ವಾಸ್ತವ ಭಿನ್ನ ಏನಾಗಿದ್ರು ಇವರ ಅಭಿಪ್ರಾಯ ಎಲ್ಲರೂ ಒಪ್ತಾರ ಅನ್ನೋ ಮಾತನ್ನು ನೆನಪಿಸ್ಕೊಳ್ತು. ಇದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು. 16 ನ್ಯೂಸ್ ಅರ್ಥ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.